ಕರ್ಕಾಟಕ ರಾಶಿಯವರಿಗೆ ಈ ಒಂದು ಗುರುವಿನ ಒಂದು 2025ರ ಗುರುವಿನ ಸಂಚಾರದ ಫಲಾಫಲಗಳನ್ನು ನೋಡಕ್ಕೆ ಹೋದಾಗ 12ನೇ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತೆ. ನಾವು 12ನ್ನು ದುಸ್ಥಾನ ಅಂತ ಕರಿತೀವಿ. ಸೊ 12ನೇ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತೆ. ಕರ್ಕಾಟಕ ರಾಶಿಯ ರಾಶ್ಯಾಧಿಪತಿ ಕೂಡ ಚಂದ್ರ ಆಗಿರ್ತಾನೆ. ಇನ್ನು ಗುರು ಸಂಚಾರ ನಮಗೆ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಸೇರಿರ್ತಕ್ಕಂಥವರೆಲ್ಲ ಕರ್ಕಾಟಕ ರಾಶಿಯವರಿಗೆ ಸೇರಿರ್ತಾರೆ. ಈ ಕರ್ಕಾಟಕ ರಾಶಿಯವರಿಗೆ ಈಗ ಗುರುಬಲ ಇತ್ತು, ಆದರೆ ಮೇ 14ನೇ ತಾರೀಕಿನ ನಂತರ ಗುರುಬಲ ಇರೋದಿಲ್ಲ. ಹಾಗಾಗಿ ಈ 2025ರ ಗುರು ಸಂಚಾರದ ಫಲಾಫಲದಲ್ಲಿ 6 ಮತ್ತು 9ರ ಅಧಿಪತಿಯಾಗಿರ್ತಕ್ಕಂಥ ಗುರು ಕರ್ಕಾಟಕ ರಾಶಿಯಲ್ಲಿ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. ಹಾಗೆ 12ನೇ ಮನೆ ಮತ್ತು 1ನೇ ಮನೆ ಜನ್ಮದಲ್ಲೂ ಮತ್ತು 12ನೇ ಮನೆಯಲ್ಲೂ ಕೂಡ ಸಂಚಾರ ಮಾಡ್ತಾರೆ. 4, 6, 8ರ ದೃಷ್ಟಿ ಇರ್ತಕ್ಕಂಥ ಗುರು ಈ 12ರಲ್ಲಿ ಸಂಚಾರ ಮಾಡಿದಾಗ ನಾವು ಹೇಳ್ತೀವಿ ಸ್ಥಾನ ಭ್ರಂಶಂ ಧನಚ್ಛೇದಂ ಪ್ರಾಣ ಸಂದೇಹ ಫಲಪ್ರದಂ ಅಂತ ಶ್ಲೋಕ ಕೂಡ ಹೇಳುತ್ತೆ. ಏನು ಹೇಳುತ್ತೆ? ಸ್ವಲ್ಪ ಸ್ಥಾನಕ್ಕೆ ಚ್ಯುತಿ ಬರುತ್ತೆ, ಉದ್ಯೋಗದಲ್ಲಿ ಜಾಗೃತಿಯಾಗಿರಬೇಕು, ಆದರೆ ಸ್ವಲ್ಪ ಅಧಿಕ ತಿರುಗಾಟ ಇರ್ಬೋದು, ವ್ಯರ್ಥ ತಿರುಗಾಟ, ಸಂದೇಹಗಳು, ಅನುಮಾನಗಳನ್ನು ದೂರ ಇಡಿ. ಆರ್ಥಿಕವಾಗಿ ಹಣಕಾಸು ವಿಷಯದಲ್ಲಿ ಲೆಕ್ಕಾಚಾರ ಕರೆಕ್ಟಾಗಿದ್ದರೆ ಗುರುಬಲ ಇಲ್ಲದೇ ಇದ್ದರೂ ಕೂಡ ನಿಮಗೆ ಹಣ ಸೇರುತ್ತೆ, ಶುಭ ಆಗುತ್ತೆ. ಸರಿಯಾಗಿ ಖರ್ಚನ್ನು ಮಾಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗತ್ತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ 6ನೇ ಮನೆಯನ್ನು ಗುರು ವೀಕ್ಷಣೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ, ತಂದೆಯಿಂದ ಶುಭ ಆಗುತ್ತೆ. ಹಾಗೆ ಆಸ್ತಿಯ ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು. ವಾಹನ ಯೋಗ ತುಂಬ ಚೆನ್ನಾಗಿದೆ. ವಾಹನ ಕೆಲವರು ಚೇಂಜ್ ಮಾಡ್ಕೋತೀರಾ ಅಥವಾ ವಾಹನ ತಗೊಳ್ತಕ್ಕಂಥ ಯೋಗ. ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ, ಪಾಲುದಾರಿಕೆಯಿಂದ ಶುಭ ಆಗುತ್ತೆ. ಹೊಸ ಪಾಲುದಾರಿಕೆಯ ವ್ಯಕ್ತಿಗಳು ಕೂಡ ನಿಮ್ಮಲ್ಲಿ ಸೇರಿಕೊಳ್ತಾರೆ. ಉದ್ಯೋಗದಲ್ಲಿ ಶುಭ. ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆ ಕೂಡ ಕಾಡ್ತಕ್ಕಂಥ ಸಾಧ್ಯತೆ. ಕಟ್ಟಡ ಈಗಾಗಲೇ ಕಟ್ಟಿದ್ದೀರಾ, ಅಂತಹ ಕಟ್ಟಡದ ಬಗ್ಗೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾದರೂ ಕೂಡ ಶುಭ ಆಗುತ್ತೆ. ಮನೆ ಯೋಗ ಇದೆ, ಭೂಮಿ ಯೋಗ ಇದೆ. ಕಾನೂನು ವಿಷಯಗಳಲ್ಲಿ ಈ ವರ್ಷದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು. ಹೊಸದಾಗಿ ಏನಾದರೂ ಸಣ್ಣ ಪುಟ್ಟ ಕಲಹಗಳು, ಸಣ್ಣ ಪುಟ್ಟ ಕೇಸುಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ರಾಜಕೀಯ ಪ್ರಗತಿ ಇರುತ್ತೆ, ರಾಜಕೀಯದಲ್ಲಿ ಗುರುತರವಾಗಿ ಬೆಳೀತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ವಂಶದ ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಸ್ವಲ್ಪ ಹೋರಾಡಬೇಕಾಗತ್ತೆ. ಸ್ವಲ್ಪ ಹೋರಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಸ್ವಲ್ಪ ಮೌನವನ್ನು ಕೂಡ ಈ ವರ್ಷದಲ್ಲಿ ಹೆಚ್ಚಾಗಿ ತಾವು ವಹಿಸಬೇಕಾಗಿರುತ್ತೆ. ಸಣ್ಣ ಪುಟ್ಟ ಗಂಡ ಹೆಂಡತಿಯರ ಕಲಹಗಳು ಎಲ್ಲೋ ಒಂದು ಕಡೆ ತುಂಬ ಪ್ರಬಲವಾಗಿ, ತುಂಬ ದೊಡ್ಡದಾಗಿ ಅತಿರೇಕಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಹುಷಾರಾಗಿರಿ. ಆದರೆ ಈ ಒಂದು ರಾಶಿಯ ಸೈಂಟಿಸ್ಟ್ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಆವಿಷ್ಕಾರಿಗಳಿಗೆ, ಸಂಶೋಧನೆಗಳಿಗೆ ಸಾಕಷ್ಟು ಶುಭ ಆಗ್ತದೆ. ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನ ಪಡ್ತಕ್ಕಂಥವ್ರಿಗೆ ಸಾಕಷ್ಟು ಶುಭ ಯೋಗ ಇರ್ತಕ್ಕಂಥದ್ದು. ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥ ಯೋಗ, ಒತ್ತಡಗಳಿಂದ ಮುಕ್ತರಾಗ್ತಕ್ಕಂಥ ಯೋಗ. ಅಲ್ಪ ಅನಾರೋಗ್ಯ ಆದರೆ ಅಂತಹ ತೊಂದರೆ ಕೂಡ ಇರೋದಿಲ್ಲ. ಈ ಒಂದು ಕರ್ಕಾಟಕ ರಾಶಿಯ ದಿನಸಿ ವ್ಯಾಪಾರಿಗಳಿಗೆ, ಅಕ್ಕಿ ವ್ಯಾಪಾರಿಗಳಿಗೆ, ಹಾಲಿನ ವ್ಯಾಪಾರಿಗಳಿಗೆ, ಹಾಗೆ ಎಲ್ಲೋ ಒಂದು ಕಡೆ ಹೋಲ್ಸೇಲಾಗಿ ದಿನಸಿ ವ್ಯಾಪಾರ ಮಾಡೋರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಭತ್ತ ಬೆಳೀತಕ್ಕಂಥ ರೈತರಿಗೆ ಸಾಕಷ್ಟು ಶುಭದ ಒಂದು ವರ್ಷ ಸಹ ಕರ್ಕಾಟಕ ರಾಶಿಯವರಿಗೆ ಆಗಿರುತ್ತೆ. ಹಾಗೆಯೇ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅಂದರೆ ಪೂಜಾ ಕಾರ್ಯಗಳಾಗ್ಬೋದು, ಆಧ್ಯಾತ್ಮಿಕ ಲೈನಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಈ ರಾಶಿಯ ಒಂದು ವ್ಯಾಪಾರಸ್ಥರಿಗೆ ಶುಭ ಆಗ್ತಕ್ಕಂಥದ್ದು, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ. ಈ ರಾಶಿಯ HR ಅಂತ ಹ್ಯೂಮನ್ ರಿಸೋರ್ಸ್, ಹಾಗೆ PRO ಅಂತ ಏನು ಕರಿತೀವಿ ಅವರಿರ್ಬೋದು, ಅಡ್ಮಿನಿಸ್ಟ್ರೇಟರ್ಸ್ ಇರ್ಬೋದು, ಇವರಿಗೆಲ್ಲ ಕೂಡ ಸ್ಥಾನಗಳಲ್ಲಿ ಲಾಭ ಆಗ್ತಕ್ಕಂಥದ್ದು, ಸ್ಥಾನಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು, ಸಂಬಳ ಜಾಸ್ತಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಈ ಒಂದು ಕಟಕ ರಾಶಿಯವರಿಗಿರುತ್ತೆ. ಇನ್ನು ಕಟಕ ರಾಶಿಯ ಮಹಿಳಾ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು. ವಿವಾಹ ವಿಷಯಗಳ ವಿಚಾರದಲ್ಲಿ ಆತುರವನ್ನು ಪಡಬೇಡಿ, ಅದರಿಂದ ಟೆನ್ಷನ್ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ 8ರ ದೃಷ್ಟಿ ಇರೋದ್ರಿಂದ ಕಂಟಕ, ಈಗಾಗಲೇ ನಮಗೆ ಅಷ್ಟಮ ಶನಿ ಇತ್ತು, ಅದು ಹೊರಟೋಯ್ತು. ಆದರೆ ಈ 8ರ ದೃಷ್ಟಿ, ಕುಂಭ ದೃಷ್ಟಿ ಇರೋದ್ರಿಂದ ನಿಮಗೆ ಹಠ ಸ್ವಭಾವ ಇರುತ್ತೆ. ನಂದು ಇದೇ ನಡಿಬೇಕು, ಹೀಗೆ ಸಾಧನೆ ಆಗಬೇಕು ಅಂತ ಹಠ ಸ್ವಭಾವ ಇದ್ದರೆ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದು ಕೂಡ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗತ್ತೆ. ಮಕ್ಕಳಿಂದ ಶುಭ. ಮಕ್ಕಳಿಗೆ ವಿದೇಶದಲ್ಲಿ ಉದ್ಯೋಗ, ಮಕ್ಕಳ ಒಂದು ವಿದ್ಯಾಭ್ಯಾಸದ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ಪಾಲುದಾರಿಕೆ ವಿಷಯದಲ್ಲೂ ಕೂಡ ಗುರುವಿನ ಒಂದು ಅನುಗ್ರಹ ಅಂದರೆ ಅಲ್ಲಿ ಸ್ವಲ್ಪ ಹಿನ್ನಡೆಯಾಗಿ ಆಮೇಲೆ ರಿಸಲ್ಟ್ ಬರ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ಕರ್ಕಾಟಕ ರಾಶಿಯವರಿಗಿರುತ್ತೆ. ಮಹಿಳೆಯರು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಯೋಚನೆಗಳನ್ನು
ಒಂದು ಪ್ರಬುದ್ಧವಾಗಿ ಯೋಚನೆ ಮಾಡ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ಒಂದು ಕರ್ಕಾಟಕ ರಾಶಿಯವರಿಗಿರುತ್ತೆ. ಕರ್ಕಾಟಕ ರಾಶಿಯ ರಾಜಕಾರಣಿಗಳಿಗೆ, ಮಹಿಳಾ ರಾಜಕಾರಣಿಗಳಿಗೆ ಸ್ವಲ್ಪ ಏನೋ ಸಣ್ಣ ತಪ್ಪಿದ್ರೆ ಅದನ್ನೇ ದೊಡ್ಡದಾಗಿ ಬಿಂಬಿಸ್ತಕ್ಕಂಥ ಸಾಧ್ಯತೆ ಕೂಡ ಇರೋದ್ರಿಂದ ಸ್ವಲ್ಪ ಜಾಗೃತಿಯಾಗಿರಿ. ಪ್ರಯಾಣಗಳು ಅಷ್ಟೇ, ಗೊತ್ತು ಗುರಿ ಇಲ್ಲದೆ ಸುಮ್ಮನೆ ಪ್ರಯಾಣಗಳು ಮಾಡೋದ್ರಿಂದ ಟೆನ್ಷನ್ನು ಕೂಡ ಆಗುತ್ತೆ. ಆದರೆ ವಿವಾಹ, ಆಸ್ತಿ, ಆರ್ಥಿಕ ಮತ್ತು ಕುಟುಂಬದಲ್ಲಿ ಬೆಳವಣಿಗೆಗಳು, ಗುರುಬಲ ಕಡಿಮೆ ಇದ್ದರೂ ಕೂಡ ಗ್ರಹಬಲ ತುಂಬ ಚೆನ್ನಾಗಿದೆ, ತುಂಬಾ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಪ್ರತಿನಿತ್ಯ ಓಂ ನಮೋ ಹಯಗ್ರೀವಾಯ, ಓಂ ನಮೋ ಹಯಗ್ರೀವಾಯ ಈ ಮಂತ್ರವನ್ನು ಪ್ರತಿನಿತ್ಯ ಎಷ್ಟು ಜಪ ಆದರೆ ಅಷ್ಟು ಜಪ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸಾಧ್ಯವಾದರೆ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಜಪವನ್ನು ಕೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಜಪವನ್ನು ಕೇಳ್ಕೊಳ್ಳಿ. 3 ಗುರುವಾರ ದುಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ 3 ಗುರುವಾರ ಕಡಲೆಕಾಳಿನ ಅಥವಾ ಕಡಲೆಕಾಳಿನ ಹಾರವನ್ನು, ಅಂದರೆ 54 ಇರ್ಬೋದು, 108 ಇರ್ಬೋದು, ಬುಧವಾರನೇ ನೆನೆಸಿಟ್ಟು ಅದನ್ನು ಹೊಲೆದು 54 ಆ ಒಂದು ಅಥವಾ 108ನ ಹಾರವನ್ನು ನೀವು ದಕ್ಷಿಣಾಮೂರ್ತಿ ಇರ್ಬೋದು ಅಥವಾ ಗುರುಗಳ ದೇವಸ್ಥಾನ ಇರ್ಬೋದು, ದತ್ತಾತ್ರೇಯ ಇರ್ಬೋದು, ಇವ್ಯಾವೂ ಇಲ್ಲ ಅಂದರೆ ಔದುಂಬರ ವೃಕ್ಷಕ್ಕೆ ಈ ಹಾರವನ್ನು ಹಾಕಿ ನಮಸ್ಕಾರವನ್ನು ಮಾಡಿ ನೀವು ಆ ಮರಕ್ಕೆ ಹಾರತಿಯನ್ನು ಮಾಡಿಕೊಂಡು 3 ಗುರುವಾರ ಓಂ ನಮೋ ಹಯಗ್ರೀವಾಯ, ಓಂ ನಮೋ ಹಯಗ್ರೀವಾಯ ಈ ಮಂತ್ರವನ್ನು ಹೇಳಿ ಆ ಒಂದು ಔದುಂಬರ ವೃಕ್ಷಕ್ಕೆ ಹಾರವನ್ನು ಹಾಕಿ ಬಂದಿದ್ದೆ ಆದರೆ ಇಲ್ಲಿ 12ರ ಗುರು ಹಾಗೆ ಜನ್ಮದ ಗುರು ನಿಮಗೆ ಸ್ವಲ್ಪ ಅದೃಷ್ಟವನ್ನು ಕೂಡ ತಂದು ಕೊಡ್ತಾರೆ. ತುಂಬಾ ಒಳ್ಳೆಯದಾಗತ್ತೆ, ಶುಭ ಆಗುತ್ತೆ.